ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಭಾಳ ಸಾಫ್ಟಾಗಿ ರವೆ ಲಡ್ಡು ಕಟ್ಟೀನಿ. ನೀವು ಮಾಡ್ತಿರ್ತೀರಲ್ಲ, ಬಾಯೊಳಗೆ ನಿಮ್ಗೆ ರವೆ ಆ ಥರ ಬಂದಿದ್ರಂದ್ರೆ ನಾನು ಯಾವ ಥರ ಮಾಡ್ತೀನಿ ಒಂದು ಸಾರಿ ಮಾಡಿ ನೋಡಿರಿ. ರವೆ ಎಲ್ಲ ಫುಲ್ ಸಾಫ್ಟ್ ಆಗಿರುತ್ತೆ. ಯಾವ ಥರ ಮಾಡೀನಿ ಬರ್ರಿ ನೋಡೋಣ. ನೋಡಿರಿ, ಒಂದು ಪಾತ್ರೆಗೆ ನಾನು ಒಂದು 200 ಗ್ರಾಮ್ ಸಕ್ಕರೆ ತೊಗೊಂಡೀನಿ. ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕೋರಿ. 200 ಗ್ರಾಮ್ ಅಂದರೆ ನೀವು ಯಾವ್ದಾರು ಒಂದು ಬೌಲ್ ತೊಗೋಬೋದು. ಈಗ ಕೆಲವೊಬ್ರು ನಾನು ಕೇಳ್ತಿರ್ತಾರೆ, ನೀವೆಲ್ಲ ಈ ಗ್ರಾಮ್ ಲೆಕ್ಕದಾಗ ಹೇಳಿದ್ರೆ ನಮಗೆ ಮನೆಯೊಳಗೆ ವೇಟ್ರ್ ಇರೋಂಗಿಲ್ಲ ಅಂತ. ಅದಕ್ಕೆ ಒಂದು ಬೌಲ್ ತೊಗೊಳ್ರಿ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋರಿ ಸಕ್ಕರೆ ಕರಗುವಷ್ಟು. ಆಮೇಲೆ ಒಂದು 50 ಗ್ರಾಮು ತುಪ್ಪ ಹಾಕಿನಿ. ಆಮೇಲೆ ನೋಡಿರಿ, 200 ಗ್ರಾಮ್ ಸಕ್ಕರೆಗೆ 250 ಗ್ರಾಮ್ ರವೆ ತೊಗೊಂಡಿನಿ. ಯಾಕಂದ್ರೆ ಸಕ್ಕರೆ ಸ್ವಲ್ಪ ಕಡಿಮೆ ಇರಲಿ ಅಂತ. ಇದು ಲಡ್ಡು ರವಾನ, ಬಾಂಬೆ ರವೆ ಅಂತೀವಲ್ಲ ಅದು. ನೀವು ಶುಗರ್ ಜಾಸ್ತಿನೇ ಬೇಕಂದ್ರೆ ಸೇಮ್ 250 ಗ್ರಾಮ್ ರವಾಕ್ಕೆ 250 ಗ್ರಾಮ್ ಸಕ್ಕರೆನ ತೊಗೋರಿ. ಅಂದ್ರೆ ಒಂದು ಬೌಲ್ ರವಾಕ್ಕೆ ಒಂದು ಬೌಲ್ ಸಕ್ಕರೆನ ತೊಗೋರಿ. ಬೌಲ್ ಲೆಕ್ಕ ಹೇಳ್ಬೇಕಂದ್ರೆ ತುಪ್ಪನ ಕ್ವಾಂಟಿಟಿ ನೋಡಿ ಹಾಕ್ಕೋಬೋದು. ಅದೇನು ಹೆಚ್ಚು ಕಡಿಮೆ ನಡೀತದೆ. ನೋಡಿರಿ, ಈ ಥರ ರವೆ ತುಪ್ಪದಾಗ ಚೆಂದಾಗಿ ಹುರಿಬೇಕು. ಅದಕ್ಕೋಸ್ಕರ ತುಪ್ಪ ಹಾಕ್ಕೋಬೇಕು. ಅದೇನು ಇಷ್ಟ ಮೆಜರ್ಮೆಂಟ್ ಅಂತೇನಿಲ್ಲ. ಮೊದಲು ಸ್ವಲ್ಪ ಹಾಕ್ಕೊಂಡು ರವೆ ಹಾಕ್ಕೊಂಡು ಹುರಿರಿ. ಸ್ವಲ್ಪ ಕಡಿಮೆ ಡ್ರೈ ಅನ್ಸಿದ್ವು ಅಂದ್ರೆ ರವೆ ತುಪ್ಪ ಮತ್ತೊಂದು ಸ್ಪೂನ್ ಹಾಕ್ಕೊಂಡು ಹುರ್ಕೋಬೋದು, ಏನೂ ತೊಂದರೆ ಇಲ್ಲ. ನೋಡಿರಿ, ಈ ಥರ ಕೆಂಪಾಗುವಂಗೆ ಹುರ್ಕೋರಿ. ರವೆ ಫುಲ್ ಅಳ್ಳಬೇಕು. ನೋಡಿರಿ, ಈಗ ಪಾಕ ಚೆಕ್ ಮಾಡ್ಕೊಳಕೊಂತೀನಿ. ಆ ಕಡೆ ಪಾಕ ಮಾಡೋಕೆ ಇಟ್ಟಿದ್ದೆಲ್ಲ ಈ ಥರ ಒಂದು ಸಣ್ಣ ಪ್ಲೇಟ್ನಾಗ ನೀರು ಹಾಕ್ಕೊಂಡು ಈ ಥರ ಸ್ವಲ್ಪ ಕುಡಿದ್ರೆ ಸಾಕು. ಅದು ಫುಲ್ ಹರಿದೂ ಹೋಗಬಾರ್ದು, ನೀರಿನ ಜೊತೆ ಗಟ್ಟಿನೂ ಆಗಬಾರ್ದು. ಈಗೇನು ಮಾಡೀನಿ, ನಾನು ಗ್ಯಾಸ್ ಆಫ್ ಮಾಡೀನಿ. ಗ್ಯಾಸ್ ಆಫ್ ಮಾಡಿ ಹುರಿದಿಟ್ಟು ರವಾನ ಅದ್ರೊಳಗೆ ಹಾಕಿಬಿಡ್ರಿ. ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿರಿ. ಇದು ಕುದಿಯೋಕೆ ಕುಂತೈತಲ್ಲ, ನಾನು ಗ್ಯಾಸ್ ಆಲ್ರೆಡಿ ಆಫ್ ಮಾಡೀನಿ. ಆದರೂ ಕುದೀತೈತೆ, ಅದು ಪಾಕ ಬಿಸಿ ಇರುತ್ತಲ್ಲ, ನೋಡಿರ್ಬೇಕಂದ್ರೆ ಗ್ಯಾಸ್ ಆಫ್ ಮಾಡೀನಿ. ಈಗೇನು ಮಾಡಿರಿ, ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿ ಆ ಬಿಸಿಗೆ ರವೆ ಫುಲ್ ಅಳ್ಕೊಂಬಿಡ್ತೈತಿ. ಈಗ ಕೆಲವೊಬ್ರು ಮಾಡಿರ್ತಾರೆ, ನಾನು ನೋಡಿರ್ತೀನಿ, ಯಾರಾದರೂ ಕೊಟ್ಟಾಗ ತಿಂದ್ರೆ ಫುಲ್ ಬಾಯೊಳಗೆಲ್ಲ ರವೆ ತಿಂದಮೇಲೆ ಒಂಥರ ಹಿಟ್ಟಾಗುತ್ತೆ. ಬಟ್ ಈ ಥರ ಒಂದು ಮಾಡಿ ನೋಡಿರಿ, ಒಟ್ಟು ಬಾಯಾಗ ಆ ಥರ ಬರಲ್ಲ. ಒಂದು ಅರ್ಧ ತಾಸು ಬೇಕಾಗ್ತೈತಿ. ಇಟ್ಬಿಡ್ರಿ, ಒಂದು ಅರ್ಧ ಗಂಟೆ ಇಟ್ಬಿಡ್ರಿ. ಇಟ್ಟಮೇಲೆ ನೋಡಿರಿ, ಆಣನ ಮೇನ್ ಇಂಪಾರ್ಟೆಂಟ್. ಆಣ ಸ್ವಲ್ಪ ಎಳು ತೊಗೊಂಡ್ರೆ ಈ ಥರ ಸಾಫ್ಟ್ ಲಡ್ಡು ಹಾಕವು. ನೀವು ಏರ್ ತೊಗೊಂಡ್ಬಿಟ್ರೆ ರವೆ ಬಾಯೊಳಗೆ ಹಂಗೆ ರವೆ ಬರ್ತೈತಿ. ತಿಂದಮೇಲೆ ಹಿಟ್ಟು ಅನ್ನಿಸ್ತೈತಿ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಈ ಥರ ಮಾಡಿರಿ. ಮೇನ್ ಇಂಗ್ರೀಡಿಯೆಂಟ್ ಏನಂದ್ರೆ ಒಂದು 50 ಗ್ರಾಮು ಮಿಲ್ಕ್ ಪೌಡ್ರ್ ಹಾಕೋರಿ. ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವೆ ಲಡ್ಡು. ನೋಡಿರ್ಬೇಕಾದ್ರೆ ಒಂದೇ ದಿನಕ್ಕೆ ಖಾಲಿ ಮಾಡ್ತಾರೆ ಮನೆಯೊಳಗೆ ಎಲ್ಲರೂ. ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಒಂದು ಅರ್ಧ ಸ್ಪೂನಷ್ಟು, ಒಂದು 4 ಏಲಕ್ಕಿ ಪೌಡ್ರ್ ಮಿಕ್ಸ್ ಮಾಡಿ ಹಾಕೋರಿ. ನೋಡಿರಿ, ಈ ಥರ ಹಾಲಿನ ಪೌಡ್ರ್ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಲಡ್ಡು ಕಟ್ಕೋರಿ. ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತಾವೆ ಲಡ್ಡು. ನೋಡ್ತೀರಿ ನೀವು ಒಂದ್ಸಲ ನಾನು ಮಾಡುವಂಥ ಮೆಥಡ್ ಒಳಗೆ ನೀವು ಒಂದ್ಸಲ ಮಾಡಿ ನೋಡಿರಿ. ಒಂದು ಅರ್ಧ ಗಂಟೆಗೆ ಅದು ಕಟ್ಟುವಕ್ಕೆ ಬರ್ಬೇಕು ಅಂದಾಗ ಮಾತ್ರ ಲಡ್ಡು ಸಾಫ್ಟ್ ಆಗ್ತಾವೆ. ಇಲ್ಲ ಅಂದ್ರೆ ಆಗ ಇಮಿಡಿಯೇಟ್ ನೀವು ಆಣ ಏರ್ ತೊಗೊಂಡ್ಬಿಟ್ರೆ ಕರ ಅಂತ ಸಕ್ರೆ ರವೆ ಎಲ್ಲ ಚಲೋ ಆಗೋದೇ ಇಲ್ಲ. ನೋಡಿರಿ ಯಾವ ಥರ ಆಗ್ತಾವೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿರಲ್ಲ ಎಷ್ಟು ನೀಟ್, ಆಮೇಲೆ ಸಾಫ್ಟ್ ಆಗ್ಯಾವು. ಕಟ್ಟಿಟ್ರೆ ಒಂದು ವಾರ ಆದ್ರೂ ಹಿಂಗೆ ಇರ್ತಾವೆ. ಆಮೇಲೆ ಏನು ಹಾಳಾಗಲ್ಲ, ಗಟ್ಟಿನೂ ಆಗಲ್ಲ. ನಾನು ಲಡ್ಡು ಕಟ್ಟಿಟ್ಟು ಒಂದು ಮೇಲೆ ದ್ರಾಕ್ಷಿ ಇಡಕೊಂತೀನಿ ಚಂದಕ್ಕೆ ಅಷ್ಟೇ. ನೋಡಿರಿ, ಇಷ್ಟು ಲಡ್ಡು ಆದವು. ಬರೀ 200 ಗ್ರಾಮ್ ರವೆ, 250 ಗ್ರಾಮ್ ರವಕ್ಕೆ. ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವಂತ. ನೋಡಿದ್ರಲ್ಲ, ನೀವು ಒಂದು ಸಲ ಇದೇ ಥರ ಮನೆಯಾಗ ಒಳಗೆ ಮಾಡಿ ನೋಡಿರಿ. ಯಾವ ಥರ ಆಗಿದ್ವು ಅಂತ ನಾನು ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.